ನೋಡಿ, ಬಹಳ ಸ್ಪಷ್ಟವಾಗಿ ನಿನ್ನೆ ನಾಗೇಂದ್ರ ಅವರು ಪತ್ರಿಕಾಗೋಷ್ಠಿನಲ್ಲಿ ಏನೇನಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ 24 ತಾಸು ಒಳಗಡೆಗೆ ಕೂಡ ಒಳಪಡಿಸಿದ್ದಾರೆ. ಅದೇನಿದೆ ಸತ್ಯಾಂಶ ಹೊರಗೆ ಬರಲಿ ಅಂತಾನೆ ನಮ್ಮ ಸರ್ಕಾರದ ಇರಬಹುದು ಅಥವಾ ಮಂತ್ರಿಗಳ ಇರಬಹುದು, ಅದರ ಪ್ರಯತ್ನ ಇದೆ. ಸೊ ಯಾವುದೇ ರೀತಿಯಾದಂತಹ ಹಗರಣ ಆಗ್ಲಿಕ್ಕೆ ಬಿಡೋದಿಲ್ಲ. ಇದು MD ಅವ್ರ ಗಮನಕ್ಕೂ ಬರಲಾರದೆ ಕೆಲವು ಬ್ಯಾಂಕ್ ಅಧಿಕಾರಿಗಳು ಮಾಡಿದಾರೆ ಅಂತ ಮೇಲ್ನೋಟಕ್ಕೆ ಸಚಿವರು ಹೇಳ್ತಾ ಇದ್ದಾರೆ. ನೋಡೋಣ, ಈಗಾಗಲೇ CIDಗೆ ವಹಿಸಿದ್ದಾರೆ. ಇನ್ನೇನು 1 ವಾರ 15 ದಿನದ ಒಳಗಡೆ ಅವ್ರು ಏನ್ ಪ್ರಿಲಿಮಿನರಿ ರಿಪೋರ್ಟ್ ಕೊಡ್ತಾರೆ ನೋಡೋಣ ಅಂತ. ಡೆತ್ ನೋಟ್ ಅಲ್ಲಿ ಸಚಿವರ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿ ಸಚಿವರು ಅನ್ನೋ ಪದ ಬಳಸಿದ್ದಾರೆ. ರಾಜೀನಾಮೆ ನೋಡಿ, ಬಹಳ ಸ್ಪಷ್ಟವಾಗಿ ಆ ಡೆತ್ ನೋಟ್ ನೋಡಿದ್ರೆ ಕೆಲವು ಹೆಸರುಗಳನ್ನ ಪ್ರಸ್ತಾಪ ಮಾಡಿ, ಅದು ಏನೋ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಕೆಲವು ಸಿಬ್ಬಂದಿಗಳು ಇದ್ದಾರೆ, ಅದರಲ್ಲಿ ಸಚಿವರ ಓರಲ್ ಇನ್ಸ್ಟ್ರಕ್ಷನ್ಸ್ ಮೇಲೆ ಅಂತ ಹೇಳಿದ್ದಾರೆ. ಅದರ ಬಹಳ ಸ್ಪಷ್ಟವಾಗಿ ಓರಲ್ ಇನ್ಸ್ಟ್ರಕ್ಷನ್ಸ್ ಮೇಲೆ ಸರ್ಕಾರ ನಡೆಯಕ್ಕಾಗಲ್ಲ. 100 ಕೋಟಿ ರೂಪಾಯಿದು ಯಾವುದೇ ಒಂದು ಆರ್ಡರ್ ಕೊಡಬೇಕು, ಏನಾದ್ರೂ ಮಾಡಬೇಕು ಅಂದ್ರೆ ಅವೆಲ್ಲ ಡೈರೆಕ್ಷನ್ಸ್ ಓರಲಿ ಯಾರು ಕೂಡ ಕೊಡಲ್ಲ, ಯಾವ ಸಚಿವರು ಕೂಡ ಕೊಡಲ್ಲ. ಆಮೇಲೆ ಅದು ಜಸ್ಟಿಫಿಕೇಶನ್ ಇರ್ಲಾರ್ದೆ ಮಾಡ್ಲಿಕ್ಕೂ ಆಗೋದಿಲ್ಲ. ಅದು ಸಂಪೂರ್ಣವಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಏನು ರೂಲ್ ಇದೆ ಅದರ ಬಾಹಿರವಾಗಿರ್ತದೆ. ಯಾವುದೇ ಅಧಿಕಾರಿ ಇರಬಹುದು, ಅದು ಜಿಲ್ಲಾಧಿಕಾರಿಗಳಿಂದ ಇಟ್ಕೊಂಡು ಸ್ಟೇಟ್ ಅಧಿಕಾರಿಗಳ ತನಕ ಇಂಥವು ನಡೀಲಿಕ್ಕೆ ಸಾಧ್ಯ ಇಲ್ಲ ಓರಲ್ ಇನ್ಸ್ಟ್ರಕ್ಷನ್ಸ್ ಮೇಲೆ. ಬಹುಶಃ ಯಾರು ಸಿಬ್ಬಂದಿ ಇದ್ದಾರೆ ಅವರಿಗೆ ಯಾರೋ ಏನ್ ಹೇಳಿದಾರೋ ಏನೋ ಗೊತ್ತಿಲ್ಲ. ಆದ್ರೆ ಡೆತ್ ನೋಟ್ ನಲ್ಲಿ ಸಚಿವರು ಒತ್ತಾಯ ಮಾಡಿದ್ರು, ಅದೇ ಸಚಿವರ ಏನು ಆಶ್ವಾಸನೆ ಮೇರೆಗೆ ಮಾಡಿದ್ದೇವೆ ಅಂತ ಎಲ್ಲೂ ಇಲ್ಲ. ಅದು ಇಬ್ರು ಸಿಬ್ಬಂದಿಗಳು ಮತ್ತೆ ಬ್ಯಾಂಕ್ ಸಿಬ್ಬಂದಿ ಮೇಲೆ ಅವ್ರದ್ದು ಮೇನ್ ಆರೋಪ ಇದೆ. ಅದನ್ನ ಸ್ಪಷ್ಟವಾಗಿ ಸಚಿವರು ಇದಕ್ಕೆ ತನಿಖೆ ನಾವು ಮಾಡಿಸ್ತೀವಿ, ನಾವು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇದೀವಿ, ಇದು ಜನರ ದುಡ್ಡಿದೆ, ಈಗಾಗಲೇ 28 ಕೋಟಿ ರೂಪಾಯಿ ವಾಪಸ್ ಬಂದಿದೆ, ಇನ್ನಾನು ಕೂಡ ಇವತ್ತು ಸಾಯಂಕಾಲ ಒಳಗಡೆ ತರಿಸ್ತೀವಿ, ಇಲ್ಲಿದ್ರೆ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಈಶ್ವರಪ್ಪ ಅವರು ಗುತ್ತಿಗೆದಾರ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡು ನಾನು ರಾಜೀನಾಮೆ ನೀಡಿದ್ದೆ, ಆದ್ರೆ ಕಾಂಗ್ರೆಸ್ ನಾಯಕರ ಅವತ್ತು ಕೂಡ ನನ್ನ ರಾಜೀನಾಮೆಗೆ ಪಟ್ಟಿಡಿದು ಹೋರಾಟವನ್ನು ನೋಡಿ, ವ್ಯತ್ಯಾಸ ಬಹಳ ಇದೆ. ಸಂತೋಷ್ ಪಾಟೀಲ್ ಅವರ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಈಶ್ವರಪ್ಪ ಅವರೇ ಮೂಲ ಕಾರಣ ಅಂತ ಹೇಳಿದ್ರು. ಅವ್ರ ಹೆಸರ ಮೇಲೆ ಅವರು ಡೆತ್ ನೋಟ್ ಅನ್ನ ಬರ್ದಿ ಆತ್ಮಹತ್ಯೆ ಮಾಡಿಕೊಂಡು, ಇದರಲ್ಲಿ ಯಾವುದೇ ರೀತಿ ಹಾಗಿಲ್ಲ. ಒಂದನೇದು. ಎರಡನೇದು, ನಾನು ಏನೂ ಮಾಡಿಲ್ಲ ಅಂತ ಈಶ್ವರಪ್ಪ ಅವರು ಹಠ ಹಿಡ್ದು ರಾಜೀನಾಮೆ ಕೊಡ್ಲಿಕ್ಕೂ ತಯಾರಿರ್ಲಿಲ್ಲ. ಯಾಕಂದ್ರೆ ಅವರೇ ಪ್ರೈಮ್ ಅಕ್ಯೂಸ್ಡ್. A1 ಇದ್ರು ಕೂಡ ಅವರು ಇಲ್ಲ, ನನ್ನ ಕಡೆಯಿಂದ ಏನೂ ಆಗಿಲ್ಲ ಅಂತ ಅವರು ಹಠ ಹಿಡಿದಿದ್ರು. ಆದ್ರೆ ಇಲ್ಲಿ 24 ತಾಸು ಒಳಗಡೆ CIDಗೂ ವಹಿಸಿದ್ದೇವೆ, ಸಚಿವರು ಕೂಡ ಬಹಳ ಸ್ಪಷ್ಟವಾಗಿ ಏನೇನ್ ನಡೆದಿದೆ ಅಂದ್ಬಿಟ್ಟು ಜನರ ಮುಂದೆ ತಂದಿಟ್ಟಿದ್ದಾರೆ. ಬರ್ಲಿ, ಪ್ರಿಲಿಮಿನರಿ ರಿಪೋರ್ಟ್ ಬರ್ಲಿ. ಯಾಕೆ ಆತಂಕ ಪಡ್ತಾ ಇದ್ದಾರೆ ಬಿಜೆಪಿ ಅವರು? 40% ಕಮಿಷನ್ ಸರ್ಕಾರ ಇರೋದ್ರಿಂದ ತಾನೇ ಇವತ್ತು ಜನರು ಅವರಿಗೆ ವಿರೋಧ ಪಕ್ಷದಲ್ಲಿ ಕೂಡಿಸಿರೋದು. ನಮ್ದು ಏನಾದ್ರೂ ಇಂಥವೆಲ್ಲ ಹಗರಣಗಳಾಗ್ತಾ ಇದ್ರೆ ಜನರು ಸುಮ್ನಿರ್ತಾರ? ಇವತ್ತಿಲ್ಲ ನಾಳೆ ಎಲ್ಲ ಆಚೆ ಬಂದೇ ಬರ್ತದೆ, ಇವತ್ತಿಲ್ಲ ನಾಳೆ ಜನರು ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಆದ್ರೆ ಬಿಜೆಪಿ ಅವ್ರು ಹೇಳಿದಕ್ಕೆಲ್ಲ ನಾವ್ ಯಾಕೆ ಇದು ಮಾಡ್ಬೇಕು? ಅವರೆಲ್ಲರೂ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಹೇಳಿದ್ದೆಲ್ಲ ಕೇಳಿದ್ರ ಯಾರು? ನಾವು ಸಾಕ್ಷಿಗಳು ಇಟ್ಟರೂ ಕೂಡ ಇವರು ಆಗಿಲ್ಲ ಅಂತ ಹೇಳಿದ್ರು. ಇದೇ ಈಶ್ವರಪ್ಪ ಅವ್ರು ಇರ್ಬೋದು, ಇದೇ ನಿಮ್ಮ ಬಿಜೆಪಿ ನಾಯಕರು ಇರ್ಬೋದು, ಇದೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, 300-400 ಕೋಟಿ ರೂಪಾಯಿ ಬೋರ್ವೆಲ್ ಹಗರಣ ಆಗಿತ್ತಲ್ಲ, ಅವಾಗೇನು ಹೇಳಿದ್ರು? ಸದನದಲ್ಲಿ 4-5 ಸರಿ ಸಚಿವರು ಹಗರಣನೇ ಆಗಿಲ್ಲ ಅಂದ್ಬಿಟ್ಟು, ಇವತ್ತು ಗಂಗಾ ಕಲ್ಯಾಣದಲ್ಲಿ ಹಗರಣನೇ ಆಗಿಲ್ಲ ಅಂದ್ಬಿಟ್ಟು ಇವತ್ತು 3-4 ಜನಕ್ಕೆ ವಿಧಾನಸೌಧ ಸ್ಟೇಷನ್ ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅವಾಗೆಲ್ಲ ಹೋಗಿತ್ತು ಇವ್ರ ಪ್ರಾಮಾಣಿಕತೆ? ಇಲ್ಲಿ ಇನ್ನ ಏನು ಸರಿಯಾಗಿ ಗೊತ್ತಾಗಿಲ್ಲ. ನೋಡೋಣ, ಯಾರು ಉಪ್ಪು ತಿಂದ್ರೆ ನೀರು ಕುಡಿಲೇಬೇಕಲ್ಲ. ಸರ್, ಬಿಜೆಪಿ ಪ್ರೊಟೆಸ್ಟ್ ಮಾಡ್ತೇವೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮತ್ತೆ ಇಲ್ಲಿ ಭ್ರಷ್ಟಾಚಾರ ಇದೆ ಎಲ್ಲ ಇಲಾಖೆಗಳಲ್ಲಿ, ಮತ್ತೆ ಬೆಂಗಳೂರು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಬಟ್ ಏನು, ಯಾರಿಂದ ಉಲ್ಲಂಘನೆ ಆಗ್ತಾ ಇದೆ ರೀ ಕಾನೂನು ಸುವ್ಯವಸ್ಥೆ? ಬಿಜೆಪಿ ಶಾಸಕರೇ ಇವತ್ತು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ದಾಂಧಲೆ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಉಳಿಯಕ್ ಸಾಧ್ಯನಾ? ಕಲಬುರಗಿಯಿಂದ ಹಿಡ್ಕೊಂಡು ಇಲ್ಲಿ ನಿಮ್ಮ ಕರಾವಳಿ ತನಕ ಅವ್ರ ಬೆಂಬಲಿಗರು, ಅವ್ರ ಶಾಸಕರೇ ಇವತ್ತು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ದಾಂಧಲೆ ಮಾಡ್ತಾ ಇದ್ದಾರೆ. ಮತ್ತೆ ಇವರೇ ಕಾನೂನು ಸುವ್ಯವಸ್ಥೆನ ಬಗ್ಗೆ ಮಾತಾಡ್ತಾರೆ. ಕಾನೂನು ಸುವ್ಯವಸ್ಥೆ ಯಾವಾಗ ಹದಗೆಟ್ಟಿದೆ ಅಂತ ಹೇಳಿದ್ರೆ ಅವ್ರ ಕಾಲದಲ್ಲಿ, ಯಾವಾಗ ABVP ಅವರು ಹೋಗಿ ಹೋಮ್ ಮಿನಿಸ್ಟರ್ ಅವರ ಅವಾಗಿನ ಹೋಮ್ ಮಿನಿಸ್ಟರ್ ಕಚೇರಿನಲ್ಲಿ ಹೋಗಿ ದಾಂಧಲೆ ಮಾಡಿದ್ರಲ್ಲ, ಅದಕ್ಕೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇಸ್ ಔಟ್ ಆಫ್ ಕಂಟ್ರೋಲ್ ಅಂತಾರೆ. ಯಾವಾಗ ಕ್ಯಾಬಿನೆಟ್ ಸಚಿವರಿಗೆ ಗಾಡಿಯಿಂದ ಇಳಿಲಿಕ್ ಬಿಟ್ಟಿಲ್ಲ ಅಲ್ಲ, ಅವಾಗ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಅಂತ ಹೇಳಿದ್ರು. ಅವಾಗಿನ ನನಿಲ್ ಕುಮಾರ್ ಕಟೀಲ್ ಅವರು ಬಿಜೆಪಿ ಅಧ್ಯಕ್ಷರು MP
ಅವರಿಗೆ ಗಾಡಿ ಹತ್ಲಿಕ್ ಬಿಟ್ಟಿಲ್ಲ, ಮರ್ತೋಗ್ಬಿಟ್ಟಿದಾರ ಇವೆಲ್ಲ ಬಿಜೆಪಿ ಅವರು. ಇಲ್ಲಿ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂದ್ಬಿಟ್ಟು ಅವ್ರ ಪಕ್ಷದವರೇ ಅರ್ಗ ಜ್ಞಾನೇಂದ್ರ ಕಚೇರಿಯವರಿಗೆ ಕಲ್ತೂರಾಟ ಮಾಡಿದ್ ಮರ್ತೋಗಿದಾರ. ಅದಕ್ಕೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಅಂತ ಇರೋದು. ಇಲ್ಲೆಲ್ಲ ಇವಾಗ ನೋಡ್ತಾ ಇದಾರೆ ಜನರು. ಹರೀಶ್ ಪೂಂಜಾ ಅವ್ರು ಏನ್ ಮಾಡ್ತಾ ಇದಾರೆ, ಬೇರೆ ಬೇರೆಯವರು ಯಾರು ಈ ರಾಮ ಸೇನೆ ಇರ್ಬೋದು, ಬೇರೆ ಬೇರೆ ಸೇನೆಗಳು ಯಾವ್ದು ಇವ್ರು ಎತ್ತು ಕಟ್ಟಿದ್ರಲ್ಲ ಅವ್ರ ಸರ್ಕಾರದಲ್ಲಿ, ಅವರಿಂದಾನೇ ಇವತ್ತು ಸುವ್ಯವಸ್ಥೆ ಹಾಳಾಗ್ತಾ ಇರೋದು ಹೊರತು ಬೇರೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಬ್ರ್ಯಾಂಡ್ ಬ್ಯಾಂಗ್ಳೂರ್ ಇರಲಿ, ಕರ್ನಾಟಕ ಇರಲಿ, ಬ್ರ್ಯಾಂಡ್ ಕರ್ನಾಟಕ ಇರಲಿ, ಸುರಕ್ಷಿತವಾಗಿದೆ. ನಮ್ಮ ಸರ್ಕಾರದ ಉದ್ದೇಶ ಬಂಡವಾಳ ತರಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು, ನಮ್ಮ ಜನರಿಗೆ ಒಂದು ನೆಮ್ಮದಿಯ ಬದುಕನ್ನ ಕಟ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.